ನಮಸ್ಕಾರ. ಇವತ್ತು ನಾವು 375 CA ಸೈಟ್ಸ್ ಅಂದ್ರೆ ಸಿವಿಕ್ ಅಮ್ಯುನಿಟೀಸ್ ಅಂತ ಹೇಳ್ತಾರೆ ಫಾರ್ ಲೀಸಿಗೆ ಬಂದಿದೆ. 30 year ಲೀಸ್ ಪೀರಿಯಡ್ ಇರುತ್ತೆ ಗೌರ್ಮೆಂಟ್ ಕಡೆಯಿಂದ, ವಿಚ್ ಇಸ್ KHB ಕಡೆಯಿಂದ. ಅಕ್ರಾಸ್ ಆಲ್ ಡಿಸ್ಟ್ರಿಕ್ಟ್ ಬೆಂಗಳೂರು, ಮೈಸೂರು. ಇದು ಆಲ್ರೆಡಿ ಬಂದು 1.5 ತಿಂಗಳಾಯ್ತು. ಬಟ್ ತುಂಬಾ ಪೋಸ್ಟ್ಪೋನ್ ಆಗ್ತಾ ಇದೆ, ಯಾಕಂದ್ರೆ ಸಿವಿಕ್ ಕಮ್ಯುನಿಟೀಸ್ ಆರ್ ವೆರಿ ಸಬ್ಜೆಕ್ಟಿವ್ ಮ್ಯಾಟರ್ಸ್ ಆಗಿರುತ್ತೆ. ಸೊ ಬಟ್ ಸ್ಟಿಲ್ ಐ ಪರ್ಸನಲಿ KHB ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಇದೆ, ತುಂಬಾ ಜನ ಇದ್ರ ಬಗ್ಗೆ ಕೇಳಿದ್ದಾರೆ. ಬಟ್ ಜಸ್ಟ್ ಫಾರ್ ಲೈಕ್ ಎಲ್ಲರ ಇನ್ಫಾರ್ಮೇಶನ್, ಇದು ಮತ್ತೆ ಕೂಡ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಎಲ್ಲ ಇದೆ. ಬಿಕಾಸ್ ಸಿವಿಕ್ ಕಮ್ಯುನಿಟೀಸ್ಗೆ ಇಷ್ಟೆಲ್ಲ ಸೈಟ್ಸ್ ಇದೆ ನೋಡಿ. ಓಕೆ, ಇದನ್ನೆಲ್ಲ ನಾನು 1 by 1 ಕವರ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಅರ್ಜಿ ಹಾಕಿದ್ರೆ ವೆಲ್ ಅಂಡ್ ಗುಡ್, ಆಲ್ ದ ಬೆಸ್ಟ್. ನೀವೇನಾದ್ರೂ ಈ ತರ ನೋಡ್ತಾ ಇದ್ರೆ, ಬಿಕಾಸ್ ಇದು ಇಂಡಿವಿಜುವಲ್ ಬರೋದಿಲ್ಲ ಇದು, ಹಾಗಾಗಿ ನಾನು ಇದನ್ನ ವಿಡಿಯೋನ ಆನ್ ಟೈಮ್ ಪೋಸ್ಟ್ ಮಾಡಿಲ್ಲ, ನೋಯಿಂಗ್ ದ ಫ್ಯಾಕ್ಟ್. ಬಟ್ ತುಂಬಾ ಇದು ಪೋಸ್ಟ್ಪೋನ್, ಎರಡನೇ ಸಲ ಪೋಸ್ಟ್ಪೋನ್ ಆಗ್ತಾ ಇದೆ. ಮೋಸ್ಟ್ಲಿ ತುಂಬಾ ಸೈಟ್ಸ್ ಇದೆ, ಮೋಸ್ಟ್ಲಿ ಅಷ್ಟೊಂದು ಜನ ಹಾಕ್ತಾ ಇಲ್ಲ. ಅಟ್ಲೀಸ್ಟ್ ನಾನು ನಿಮ್ಗೆ ಶೇರ್ ಮಾಡಿದ್ರೆ ಮೋಸ್ಟ್ಲಿ ನಿಮ್ಮ ನೆಟ್ವರ್ಕ್ ಅಲ್ಲಿ ಯಾರಾದ್ರೂ ಇದಕ್ಕೆ ಕ್ವಾಲಿಫೈ ಆದ್ರೆ ಈ ವಿಡಿಯೋನ ಅವ್ರಿಗೆ ಕಳಿಸ್ಕೊಡಿ. ಸೊ ದಾಟ್ ವುಡ್ ಬಿ ದ ಬೆಸ್ಟ್ ಥಿಂಗ್. ಇವನ್ ನಾನು ನಿಮಗೆ ಮಾಡ್ಬೋದು, ಯು ಕ್ಯಾನ್ ಹೆಲ್ಪ್ ಮಿ ಆನ್ ದಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದಟ್. ಎಲ್ಲೆಲ್ಲಿ ಸಿವಿಕ್ ಕಮ್ಯುನಿಟಿ ಇದೆ, ಯಾವ ತರ ಇದನ್ನ ಓದ್ಕೋಬೇಕು, KHB ವೆಬ್ಸೈಟ್ ಅಲ್ಲಿ ಏನಿದೆ. ಇನ್ ಕೇಸ್ ನನ್ನ ಕಡೆ ವಿಡಿಯೋ ಇದೊಂದು ಡಿಲೇ ಆಗಿದ್ರಿಂದ ಐ ಆಮ್ ವೆರಿ ಸಾರಿ. ಬಟ್ ಐ ಥಿಂಕ್ ಪೊಟೆನ್ಷಿಯಲ್ ಇದು ಎಕ್ಸ್ಟೆಂಡ್ ಆಗ್ಬೋದು. ಬಟ್ ಇನ್ನೂ ತುಂಬಾ ಟೈಮ್ ಇದೆ, ಶೇರ್ ಮಾಡೋರಿಗೆ ಶೇರ್ ಮಾಡಿ. ಯಾಕೆಂದ್ರೆ ಸಿವಿಕ್ ಕಮ್ಯುನಿಟಿ ಹುಡುಕ್ತಾ ಇರೋ ಪರ್ಟಿಕ್ಯುಲರ್ ಡಿಸ್ಟಿಕ್ ಅಲ್ಲಿ ತುಂಬಾ ಜನ ಇದ್ದೇ ಇರ್ತಾರೆ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕರ್ನಾಟಕದಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ಗಳು ಲೈನ್ಡ್ ಅಪ್ ಆಗಿದೆ. ಬೆಂಗಳೂರಲ್ಲಿ ನಾರ್ತ್, ಸೌತ್ ಮತ್ತೆ ಕರ್ನಾಟಕ ಅಕ್ರಾಸ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹೊಸ ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ. ಆ ಎಲ್ಲ ಡೀಟೇಲ್ಸ್ ನಾವು ಫಸ್ಟ್ ನಿಮಗೆ ಫ್ರೀ ಆಗಿ ಕೊಡ್ತೀವಿ. ನಮ್ಮಲ್ಲಿ ಇನ್ಫಾರ್ಮೇಶನ್ ಫುಲ್ ಫ್ರೀ ಆಗಿರುತ್ತೆ, ಎಲ್ಲ ಡೀಟೇಲ್ಸ್. ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಈ ತರ ಮಾಹಿತಿಗೆ ಬೇಕು ಅಂತ ನಮ್ದೊಂದು ಕಮ್ಯುನಿಟಿ ಲಿಂಕ್ ಇದೆ, ಯು ಕ್ಯಾನ್ ಜಾಯಿನ್ ದೇರ್ ಫಾರ್ ಫ್ರೀ. ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಈ ಪ್ರಾಜೆಕ್ಟ್ಗೆ ಅಪ್ಲೈ ಮಾಡಬೇಕು ಅಂತಂದ್ರೆ ನಾನೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಬಟ್ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ಎಂಟು ಎಂಟು ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಸೊ ಈ ಚಾನಲ್ನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್, ಫಾಲೋ ಮಾಡಿ ಇಟ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ಗೂಗಲ್ ಅಲ್ಲಿ ಚೆಕ್ ಮಾಡಿ. ಅಲ್ಲಿ ನಿಮ್ಗೆ ಕ್ವಿಕ್ ಆಗಿ ರೆಸ್ಪಾನ್ಸ್ ಬರುತ್ತೆ. ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ತರ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರ್, ಇದು ಟೋಟಲ್ ಬಂದ್ಬಿಟ್ಟು KHB ವೆಬ್ಸೈಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇರೋದು. ನೀವು ಒಂದ್ಸಲ khb.karnataka.government.in ಹೋದ್ರೆ ರೀಡ್ ಮೋರ್ ಅಲ್ಲಿ ಎಲ್ಲ ಡೀಟೇಲ್ಸ್ ಇದೆ. ಓಕೆ, ಸೊ ಇದು ಆಲ್ರೆಡಿ ಎಕ್ಸ್ಟೆಂಡ್ ಆಗಿರೋ ಡೀಟೇಲ್ಸ್ ತೋರ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ಬಂದಾಗ ಯಾವ ತರ ಇತ್ತು ಅಂತ ನೀವು ಇದನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಇದನ್ನ ನೀವು ಪೂರ್ತಿಯಾಗಿ ಕೇಳಿಸ್ಕೊಂಡು ಫಾರ್ವರ್ಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಕರ್ನಾಟಕದ ವಿವಿಧ ಬಡಾವಣೆ ನಾಗರಿಕ ಸೌಲಭ್ಯಗಳು ರೋಮಂಡಳಿ 2024 ಬಂದಿದೆ. ಸೊ ಆಸ್ ಪರ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೇ ವಿಲ್ ಅರ್ಜಿ ಮಾಡಲಿಕ್ಕೆ 6ನೇ ತಿಂಗಳಾಯಿತು, ಮತ್ತೆ ಎಕ್ಸ್ಟೆಂಡ್ ಆಗಿ ಈ ತಿಂಗಳ 15ನೇ ತಾರೀಕುವರೆಗಿದೆ. ಐ ಥಿಂಕ್ ಮತ್ತೆ ಅರ್ಜಿ ಬಿದ್ದಿಲ್ಲ ತುಂಬಾ ಅಂತಂದ್ರೆ ಮತ್ತೆ ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಎಲ್ಲ ಇದೆ. ಬಟ್ ಯು ಕ್ಯಾನ್ ಸ್ಟಿಲ್ ಅಪ್ ಅಂಡ್ ರನ್. ಸೊ ಅದರಲ್ಲಿ ಯಾವ್ಯಾವ ಬಂದಿದೆ ಅಂತ ನೋಡಿ. ಸೊ ಬೆಂಗಳೂರಲ್ಲಿ ಸೂರ್ಯನಗರ ಫೇಸ್ 1 ಅಲ್ಲಿ ಕೂಡ ಒಂದಿದೆ, CA ಸೈಟ್ 2114 ಅಂತ ಹೇಳ್ತಾರೆ. ಓಕೆ, ಸೊ ಅದು ಬಂದ್ಬಿಟ್ಟು ಟೋಟಲ್ 1600 ಸ್ಕ್ವೇರ್ ಮೀಟರ್ ಇದೆ. ಒಂದೇ ಒಂದು ಕ್ಯಾಲ್ಕುಲೇಷನ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ತಗೋಬೇಕು ಅಂತಂದ್ರೆ ಸೈಟ್ ನಂಬರ್ 21 ಹೋಗ್ಬಿಟ್ಟು ನೋಡ್ಕೋಬಹುದು, ಜಿಯೋ ಟ್ಯಾಗ್ ಎಲ್ಲ ಇದೆ. ಸೊ ಇದು 1600 ಸ್ಕ್ವೇರ್ ಮೀಟರ್ ಅಂದ್ರೆ ಇಂಟು 53820. ಇದು ಆಕ್ಷನ್ ಆಗಿರೋಂಗಿಲ್ಲ, ಅಲಾಟ್ಮೆಂಟ್ ಆಗಿರುತ್ತೆ. ಅಲಾಟ್ಮೆಂಟ್ ಅಂದ್ರೆ ಡೈರೆಕ್ಟ್ ಆಗಿ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ ಬರುತ್ತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 8,61,12,12 ಬೇಸಿಕ್ ಪ್ರೈಸ್. ಸೊ ಇದು 1600 ಅಂತಂದ್ರೆ 1600 ಇಂಟು 10 ಮಾಡಿದ್ರೆ ನಿಮಗೆ ರಫ್ಲಿ ಅರೌಂಡ್ 16,000 ಅಡಿ ಬರುತ್ತೆ. 16,000 ಅಡಿ ಅಂತಂದ್ರೆ ರಫ್ಲಿ ಅರೌಂಡ್ 15 ಗುಂಟೆ ಜಾಗ. ಓಕೆ, ಕಾಲಕರಕಿನ ಜಾಸ್ತಿ. ಆ ರೀತಿ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಸೊ 8 ಕೋಟಿ ಅಲ್ಲಿ ಮಾರ್ಕೆಟ್ ಅಲ್ಲಿ ಲ್ಯಾಂಡ್ ಪ್ರೈಸ್ ನೀವು ನೋಡಕ್ ಹೋದ್ರೆ 10,000 ಮೇಲಿದೆ. ಸೊ ಬಟ್ CA ಸೈಟ್ ಆಗಿರೋದ್ರಿಂದ ನಿಮಗೆ ಹಾಫ್ ಪ್ರೈಸಿಗೆ ಸಿಗ್ತಾ ಇದೆ ಅಂತ ನಾನು ಇದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ನೀವು ಪರ್ಟಿಕ್ಯುಲರ್ ಆಗಿ ಎದಕ್ಕೆ ಬೇಕು ಅಂತಲೂ ಕೂಡ ನೀವು ಹಾಕ್ಬೇಕು. ಫಾರ್ ಎಕ್ಸಾಂಪಲ್, ಇಂಡಿವಿಜುವಲ್ ಅಂತೂ ಹಾಕಕ್ ಬರಲ್ಲ. ಏನಾದರೂ ಸ್ಕೂಲ್ ಮಾಡ್ತಾ ಇದ್ದೀರಾ, ಅಥವಾ ಕಲ್ಯಾಣ ಮಂಟಪ ಕಟ್ತಾ ಇದ್ದೀರಾ, ಅಥವಾ ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಕ್ಲಬ್ ಹೌಸ್ ಮಾಡ್ತಾ ಇದ್ದೀರಾ, ಒಂದು ಜಿಮ್ ಮಾಡ್ತಾ ಇದ್ದೀರಾ, ಒಂದು ಸ್ಟೇಡಿಯಂ ಮಾಡ್ತಾ ಇದ್ದೀರಾ, ಒಟ್ ಎನಿ ರೀಸನ್ಸ್ ಏನಿದೆಯಲ್ಲ ಆ ರೀಸನ್ ನ ನೀಟಾಗಿ ನಾವು ಇದನ್ನೇ ಮಾಡ್ತೀವಿ, ನಾವು ಈತ ಸಂಘದವರು ಈ ರೀಸನ್ ಅಂತಾನೆ ಅಲ್ಲಿ ಹಾಕ್ಬೇಕಾಗುತ್ತೆ. ಹೋಟೆಲ್ ಮಾಡ್ತಾ ಇದ್ದೀರಾ, ಒಟ್ಟು ಅದನ್ನ ಹಾಕಿನೇ ಅರ್ಜಿಯನ್ನು ತಗೋಬೇಕಾಗುತ್ತೆ. ಸೊ ಇದನ್ನ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಎರಡನೇದು ಫೇಸ್ 2 ಅಲ್ಲಿ ಪ್ರೈಸ್ 1,000 ಕಮ್ಮಿ ಇದೆ. ಫೇಸ್ 2 ಅಲ್ಲಂತೂ ಸಿಕ್ಕಾಪಡ ಇದೆ. ಫೇಸ್ 3 ಅಲ್ಲೂ ಕೂಡ ಪ್ರೈಸ್ ಒಂದು 200-300 ರೂಪಾಯಿ ಜಾಸ್ತಿ ಇದೆ. ಸೊ ಅಲ್ಲೂ ಕೂಡ 1/1. ಸೊ ನಿಮ್ಗೆ ಎಷ್ಟು ಚಿಕ್ಕದು ಬೇಕು, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ 560 ಅಂತಿದೆ. ಸೊ ಇದು 5,600 ಅಡಿ. ಈ ತರ ನೀವು ನೋಡ್ಕೋಬೇಕು. ತುಂಬಾ ದೊಡ್ಡದು ಬೇಕು ಅಂದ್ರೆ ಸೂರ್ಯನಗರ ಫೇಸ್ 3 ಇಲ್ಲಿ ನೋಡಿ 6787.
ಸೊ 6787 ಸ್ಕ್ವೇರ್ ಮೀಟರ್ ಅಂದರೆ ಸ್ಕ್ವೇರ್ ಮೀಟರ್ ಅಲ್ವಾ? ಯಾ. ಸೊ 6787 ಇಂಟು 10 ಮಾಡಿದ್ರೆ 60 ಅಂದ್ರೆ 1.5 ಎಕರೆ. ಸೊ ಈ ತರ ನಾವು ನೋಡ್ಕೋಬೇಕಾಗುತ್ತೆ. ಸಂಡೂರ್, ಬಳ್ಳಾರಿ ಸಂಡೂರಲ್ಲಿದೆ, ಕಂಪ್ಲಿಯಲ್ಲಿದೆ. ಕಂಪ್ಲಿಯೆಲ್ಲ ಇನ್ನು ರೇಟ್ ಕಮ್ಮಿ ಇದೆ. ಓಕೆ, ಸೊ ಈಗ ಅಬ್ಸರ್ವ್ 15,000 ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ರೆ ಸ್ಕ್ವೇರ್ ಮೀಟರ್ ಇಂಟು 10.7 ಮಾಡಬೇಕು. ಈಸಿ ಮಾಡ್ಬಿಡ್ತೀನಿ ನಿಮ್ಗೆ. 15,000 ಇದ್ರೆ 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತ ಅನ್ಕೊಳ್ಳಿ. ರಫ್ಲಿ ಅರೌಂಡ್ ಅಲ್ಲೇ ಬರುತ್ತೆ. ಓಕೆ, ಸೊ 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇಲ್ಲಿ ನೋಡಿ 1,250 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಕಂಪ್ಲಿ ಬಳ್ಳಾರಿಯಲ್ಲಿ. ಬೀದರಲ್ಲಿ ನೋಡಿ 1,400 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಬಟ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಚಿಟ್ಟಾದಲ್ಲಿ ನೋಡಿ ಆಕ್ಷನ್ ಎಲ್ಲ ಆಗಿತ್ತು, ಅಲ್ಲಿ ಕೂಡ ಅಷ್ಟೇ ಇದೆ. ಮೈಸೂರು ನಂಜನಗೂಡು ಅಲ್ಲಿ ಕೂಡ 1,800 ರೂಪಾಯಿ ಇದೆ. ಮೈಸೂರು ಟಿ ನರಸೀಪುರದಲ್ಲಿ ಕೂಡ 1,800 ರೂಪಾಯಿ ಇದೆ. ಇದು 304 ಇದ್ರೆ ಇದನ್ನ ಇಂಟು 10 ಮಾಡ್ಕೊಳ್ಳಿ, 3,040 ಅಡಿ ಅಂತ ರಫ್ಲಿ ಅರೌಂಡ್ ಆ ತರ ಓದ್ಕೋಬೇಕು. ಈ ಪಿರಿಯಾಪಟ್ಟಣದಲ್ಲಿ ನೋಡಿ 3,000 ಅಂದ್ರೆ 3/4 ಎಕರೆ ಜಾಗ ಇದು. ಈ ತರ ಓದ್ಕೋಬೇಕು. ಸೊ ಮೈಸೂರಲ್ಲಿ ಹೂಟ್ಗಳ್ಳಿಯಲ್ಲಿದೆ, ಚಾಮರಾಜನಗರ ನಂಜನಗೂಡಲ್ಲಿದೆ, ಮಂಡ್ಯದಲ್ಲಿ ಚಿಕ್ಕಮಂಡ್ಯದಲ್ಲಿ ಪ್ರೈಸ್ ಬಂದು 3,000. ಗೈಸ್, ಚಿಕ್ಕಮಂಡ್ಯದಲ್ಲಿ ನಾನು ನಿಮ್ಗೆ ಹೇಳಿದೆ ಮತ್ತೆ ಕೆಲವೊಂದು ಸೈಟ್ಗಳು KHB ಸೈಟ್ಗಳು ಅಕ್ರಾಸ್ ಬೆಂಗಳೂರು, ಅಕ್ರಾಸ್ ಕರ್ನಾಟಕ ನನ್ನ ಹತ್ರ ಸೇಲ್ ಇದೆ. ಫಾರ್ ಎಕ್ಸಾಂಪಲ್ ಹಿರೇಮಲ್ಲಿಗೌಡ ಧಾರವಾಡ, ಫಾರ್ ಎಕ್ಸಾಂಪಲ್ ನಿಮಗೆ ಇನ್ ಅಂಡ್ ಅರೌಂಡ್ ಸತ್ತೂರ್, ಫಾರ್ ಎಕ್ಸಾಂಪಲ್ ಇನ್ ಮೈಸೂರ್, ಫಾರ್ ಎಕ್ಸಾಂಪಲ್ ನಿಮಗೆ ನನ್ನ ಹತ್ರ ದಾವಣಗೆರೆಯಲ್ಲೂ ಕೂಡ ಕೆಲವೊಂದು ಸೈಟ್ ಇದೆ. ಇವೆಲ್ಲ ನನ್ನ ಹತ್ರ ಇರೋ ಓಪನ್ ಮಾರ್ಕೆಟ್ ಸೈಟ್ಗಳು. ಓಕೆ, ಇದನ್ನ ಹೆಂಗ್ ಓದ್ಕೋಬೇಕು ಅಂತ ಲಾಸ್ಟಿಗೆ ಹೇಳ್ತೀನಿ. ಅದನ್ನ ನೀವು ಜಸ್ಟ್ ಕೀಪ್ ಎನ್ ಐ ಆನ್ ದಟ್. ಬಟ್ ಲೆಟ್ಸ್ ಫಿನಿಶ್ ದಿಸ್ ಬೇಸಿಕ್ ಒನ್. ಓಕೆ, ಮಂಡ್ಯದಲ್ಲಿದೆ. ಚಿಕ್ಕಮಂಡ್ಯಲ್ಲೂ ಕೂಡ ನನ್ನ ಹತ್ರ ಒಂದು ಪರ್ಸನಲ್ ಸೈಟ್ ಇದೆ. ಓಕೆ, ಸೊ ಇಟ್ ಇಸ್ 30-50 ಕಾರ್ನರ್ ಸೈಟ್. ನಾವು 3,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತೀವಿ. ಯು ಕ್ಯಾನ್ ಕಾಲ್ ಅಸ್. ಕೊಡಗು ಅಲ್ಲಿದೆ, ಚಾಮರಾಜನಗರದಲ್ಲಿದೆ, ಪಂಚನಹಳ್ಳಿ, ದಾವಣಗೆರೆ, ಕುದುವಾಡದಲ್ಲಿದೆ 1,681 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಓಕೆ, ಅಮರಾವತಿ ಹರಿಹರದಲ್ಲಿದೆ 1,412 ರೂಪಾಯಿ ಪರ್ ಸ್ಕ್ವೇರ್ ಮೀಟರ್. ನನ್ನ ಹತ್ರ ಈ ಹರಿಹರದಲ್ಲೂ ಕೂಡ ಒಂದು 16/30 ಅಂದ್ರೆ ಚಿಕ್ಕ ಸೈಟ್ 500 ಅಡಿ ರಫ್ಲಿ ಅರೌಂಡ್ ಕಾರ್ನರ್ ಸೈಟ್ ಆಪ್ಷನ್ ಬಂತು. ಆಪ್ಷನ್ ಐತಿ, ಓಪನ್ ಮಾರ್ಕೆಟ್ ಅಲ್ಲಿ ಸೇಲ್ ಇದೆ, ಡೈರೆಕ್ಟ್ ಓನರ್. ಅಲ್ಲಿ ಏನಾದ್ರು ನಿಮಗೆ ಚಿಕ್ಕದು ಓಕೆ ಅಂತಂದ್ರೆ ನನಗೆ ಕಾಲ್ ಮಾಡಿ. ಸೊ ವಿಜಯನಗರ, ಬಾಗಲಕೋಟ್, ಹಾವೇರಿ, ರಾಣೆಬೆನ್ನೂರು ಫೇಸ್ 1 ಅಲ್ಲಿದೆ, ಫೇಸ್ 2 ಅಲ್ಲಿಲ್ಲ. ಸವಣೂರಲ್ಲಿದೆ, ಬಂಗಾಪುರದಲ್ಲಿದೆ. ಇಷ್ಟೆಲ್ಲ KHB ತಾಲೂಕು ಲೇಔಟ್ಗಳಿರೋದು ನನಗೆ ಗೊತ್ತಿಲ್ಲ. ಚನ್ನಪಟ್ಟಣ, ಹಾಸನ ಇದು ನನಗೂ ಗೊತ್ತು. ಸೊ ಇದು ಹಾಸನದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಲೇಔಟ್ ಇದು. ಹಾಸನ, ಹೊಳೆನರಸೀಪುರ, ಅರಕಲಗೂಡಲ್ಲಿ ಇರೋದು ನನಗಂತೂ ಗೊತ್ತೇ ಇಲ್ಲ. ಇವೆಲ್ಲ ಹೊಸ ಲೇಔಟ್ಗಳು. ಚಿತ್ರದುರ್ಗ, ಕೊಲೆಕಟ್ಟೆ, ಕೆಲ್ಕೋಟೆ ಇಲ್ಲಿ ನನ್ನ ಹತ್ರ ಒಂದು 2-3 ಚಿಕ್ಕ ಸೈಟ್ ಇದೆ. ರಫ್ಲಿ ಅರೌಂಡ್ 700, 800, 900 ಅಡಿ ಪ್ರೈಸಸ್ ಇರುವಂತ 2 ಸೈಟ್ ಇದೆ. ಮಾರ್ಕೆಟ್ ಅಲ್ಲಿ ನಮ್ಮ ಕ್ಲೈಂಟ್ ಒಬ್ರು ಆಪ್ಷನ್ ಅಲ್ಲಿ ತಗೊಂಡಿದ್ದು ರೀಸೇಲ್ ಇದೆ. ಸೊ ಇನ್ ಕೇಸ್ ಯಾರಾದ್ರೂ ಸ್ಪೆಷಲಿ ಚಿತ್ರದುರ್ಗ, ಕೆಲ್ಕೋಟೆಯಲ್ಲಿ ಏನಾದ್ರು ಚಿಕ್ಕ ಸೈಟ್ ನೋಡ್ತಾ ಇದ್ರೆ ಕಾಲ್ ಮಾಡಿ. ಪ್ರೈಸ್ ಗೈಸ್ ಮಾರ್ಕೆಟ್ ಈಕ್ವಲ್ ಪ್ರೈಸ್ ಚಾರ್ಜ್ ಮಾಡ್ತೀವಿ ನಾವು. ಸುಮ್ಮನೆ ಮತ್ತೆ ಪ್ರೈಸ್ ಎನ್ಕ್ವೈರಿ ಮಾಡಕ್ ಹೋಗ್ಬೇಡಿ. ಅದ್ರದ್ದು ಡೀಟೇಲ್ಸ್ ನಾನು ನಿಮಗೆ ಕ್ವಿಕ್ ಆಗಿ ಹೇಳ್ತೀನಿ. ಅಂಡ್ ಹೊಸದುರ್ಗ ರಫ್ಲಿ ಅರೌಂಡ್ 20-22 ಲಕ್ಷ ಬಜೆಟ್ ಇದ್ರೆ ಯು ಕ್ಯಾನ್ ಟಾಕ್ ಟು ಮೀ. ವಿ ಹ್ಯಾವ್. ಸೊ ಹೊಸದುರ್ಗ ಇಲ್ಲಿ KHB ಲೇಔಟ್ ನಮಗೆ ಗೊತ್ತು. ಮದಕರಿಪುರ ಆಪ್ಷನ್ ಎಲ್ಲ ಬಂದಿತ್ತು. ಯರದಕಟ್ಟೆಯಲ್ಲೂ ಕೂಡ CA ಸೈಟ್ ಇದೆ. ಸೈಟ್ ನಂಬರ್ 123 ಅಂತ ಹೇಳಿ. ಇದು ಕೂಡ ಒಳ್ಳೆ ಲೇಔಟ್ ನೋಡಿ. 13,300 ರೂಪಾಯಿ ಮಾರ್ಕೆಟ್ ಪ್ರೈಸ್ CA ಇದೆ. ಮಾರ್ಕೆಟ್ ಯರದಕಟ್ಟೆ KHB ಲೇಔಟ್ ಅಲ್ಲಿ ಒಂದು 2,000 ಅಡಿ ಜಾಗಗಳು ಏನಾದ್ರು ಬೇಕಂತ ನನ್ನ ಹತ್ರ 2 ಸೈಟ್ ಸೇಲಿಗೆ ಬರುತ್ತೆ. ಒಂದು ಕಾರ್ನರ್, ಒಂದು ಮಿಡ್ ಸೈಟ್. ಇವನ್ ನಾವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೇಳ್ತೀವಿ. ಇದ್ರ ಬಗ್ಗೆನೂ ಎನ್ಕ್ವೈರಿ ಮಾಡಿ. ಇಲ್ಲಾಂದ್ರೆ ವೇಟ್ ಮಾಡಿ, ನಮ್ಮ ಚಾನಲ್ ಅಲ್ಲಿ ಆ ಡೀಟೇಲ್ಸ್ ಬಂದ್ಬಿಡುತ್ತೆ. ಬಸವನಕುರ್ಚಿ, ಸವದತ್ತಿ, ಗೊಡಕಾಳು, ಕವಡಿಮಟ್ಟಿ, ಸರಾಪುರ, ಯಾದಗಿರಿ. ಕವಡಿಮಟ್ಟಿಯಲ್ಲೂ ಕೂಡ KHB ಲೇಔಟ್ ನನಗೆ ಗೊತ್ತಿಲ್ಲ. ಬೆಟಗೇರಿ ಸರ್ವೆ ನಂಬರ್ಸ್ ಗದಗ್. ಕಳಸಾಪುರ ಫೇಸ್ 1 CA ಸೈಟ್ ಇದೆ ನೋಡಿ. 500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ ಇಲ್ಲಿ ಬರೆ. ಚೀಪೆಸ್ಟ್ ಅಂದ್ರೆ ಅದನ್ನೇ. ಕಲಬುರ್ಗಿ ಈ ತರ ಎಲ್ಲ ನೀವು ಓದ್ಕೊಂಡು. ಶಿವಮೊಗ್ಗದಲ್ಲೂ ಇದೆ. ಶಿವಮೊಗ್ಗದಲ್ಲಿ ಶಿಕಾರಿಪುರ ತಾಲೂಕದಲ್ಲಿದೆ. ಇದೆಲ್ಲ ನೋಡ್ಕೊಳ್ಳಿ. ಚಿಕ್ಕಮಂಗ್ಳೂರಲ್ಲೂ ಕೂಡ ಇದೆ. ಫೇಸ್ 1, ಫೇಸ್ 2, ಫೇಸ್ 3. ಓ ಮೈ ಗಾಡ್, ಇವೆಲ್ಲ ಎಲ್ಲಿ ಬರುತ್ತೆ ದೇವ್ರ ನನಗೂ ಗೊತ್ತಿಲ್ಲ. ಬಟ್ ಕಡೂರು ನನಗೆ ಗೊತ್ತಿದೆ. ಕಡೂರಲ್ಲಿ 1,500 ಇದೆ CA ಸೈಟ್. ಇದೇ ಪ್ರೈಸ್ಗೆ ಏನಾದ್ರು ನೀವು ಸೈಟ್ ತಗೊಂಡಂಗಿದ್ರೆ ಕಡೂರಲ್ಲಿ ನನ್ನ ಹತ್ರ ಒಂದು 2 ಸೈಟ್ ಇದೆ. ಯು ಕ್ಯಾನ್ ಕಾಲ್ ಮಿ ಡೈರೆಕ್ಟ್ಲಿ. ವಿಜಯಪುರ ಇಂಡಿ ನಮ್ಮ ಚಾನಲ್ ಅಲ್ಲೇ ಬರುತ್ತೆ. ಸುಮ್ಮನೆ ಕಾಲ್ ಮಾಡಿ ಅಲ್ಲಿದೆ ಇಲ್ಲಿದೆ ಅಂತ ಕೇಳಕ್ ಹೋಗ್ಬೇಡಿ. ದಟ್ಸ್ ಮೈ ರಿಕ್ವೆಸ್ಟ್. ಲಾಟ್ ಆಫ್ ಕಾಲ್ಸ್ ಇದೆ. ಸೊ ಈ ತರ ಇದೆ. ಸೊ ವೆರಿ ಇಂಪಾರ್ಟೆಂಟ್ ನೋಡಿ. CA ಇತ್ಯಾದಿ ಮಂಡಳಿ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇದೆ. ನಾನು ಅದನ್ನ ಆಲ್ರೆಡಿ ತೋರಿಸ್ತಾ. ಇನ್ನೂ ಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಬೇಕು. ಯಾರಿಗೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ಬೇಸಿಕ್ ರೂಲ್ ಅನ್ನು ಹೇಳ್ತೀನಿ ನೋಡಿ. ಕರ್ನಾಟಕ ಸರ್ಕಾರಿ ಸಂಘ ಸಂಸ್ಥೆಗಳು ನೋಂದಣಿ ಕಾಯ್ದೆ 1960 ಪ್ರಕಾರ ಅಥವಾ ಸಹಕಾರಿ ಸಂಘ ಸಂಸ್ಥೆ ಕಾಯ್ದೆ 59 ಪ್ರಕಾರ ನೋಂದಾಯಿಸಿಕೊಂಡಿರುವ ಸಂಘ ಸಂಸ್ಥೆಗಳಿಗೆ ಕರ್ನಾಟಕ ಗೃಹ ಮಂಡಳಿ
ನಿಯಮದ ಪ್ರಕಾರ ಬರುವ ನಾಗರಿಕ ಸೌಲಭ್ಯದ ಉದ್ದೇಶಗಳಿಗಾಗಿ CA ನಿವೇಶನಗಳ ಹಂಚಿಕೆ ಮಾಡಲಾಗುವುದು. ಅಂದರೆ ಮಿನಿಮಮ್ ನೀವು ರಿಜಿಸ್ಟರ್ ಇರಬೇಕು ಆಸ್ ಅನ್ ಇಂಡಿವಿಜುವಲ್, ಆಸ್ ಅ ಪರ್ಸನ್. ನಾನು ತೊಗೊಂಡ್ಬಿಡ್ತೀನಿ, ಸ್ಕೂಲ್ ಕಟ್ತೀನಿ, ನೋ, ಆ ಥರ ಬರಲ್ಲ. ಓಕೆ, ಸೊ ಇದು ಮಿನಿಮಮ್ 30 ವರ್ಷ ಗುತ್ತಿಗೆ ಇರುತ್ತೆ. ಗುತ್ತಿಗೆ ಅಂದ್ರೆ ಏನು? ಗುತ್ತಿಗೆ ಆದ್ಮೇಲೆ ಮುಗಿದು ಬಿಡುತ್ತಾ, ಕಂಟಿನ್ಯೂ ಮಾಡ್ತಾರಾ, ಅದಾದ್ಮೇಲೆ ಹೆಂಗೆ ಬರುತ್ತೆ, ಐ ಆಮ್ ನಾಟ್ ಶೋರ್. ಹಾಗಾಗಿ ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ಇನ್ ಟರ್ಮ್ಸ್ ಆಫ್ ಲೊಕೇಶನ್. ನೀವೇನು ಮಾಡ್ತಾ ಇದ್ದೀರಾ, ಯಾವ ಕಡೆಯಿಂದ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಎಷ್ಟು ಪ್ರೈಸ್ ಆಗುತ್ತೆ, 30 ವರ್ಷ ಆದ್ಮೇಲೆ ಏನಾಗುತ್ತೆ, ಅದನ್ನೆಲ್ಲ ಈಗಲೇ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಪ್ರೊಸೀಡ್ ಮಾಡಬೇಕಾಗಿ ಅಂತ ರಿಕ್ವೆಸ್ಟ್. ಸೊ ಇನ್ನೆಲ್ಲ ಡೀಟೇಲ್ಸ್ ನೀವು ಓದ್ಕೋಬಹುದು. ಓಕೆ, ಸೊ ಆಲ್ ದೀಸ್ ಆರ್ ಬೇಸಿಕ್ಸ್. ಇನ್ ಕೇಸ್ ಇನ್ನೂ ಏನಾದರೂ ನಿಮಗೆ ಜಾಸ್ತಿ ಬೇಕು ಅಂತಂದ್ರೆ ನಾನು ಮೇಲ್ಗಡೆ ತೋರಿಸಿದ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ಈಗ ನೋಟಿಫಿಕೇಶನ್, ಮೊನ್ನೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಆಗಿದೆ 15/7 ಅಂತೇಳಿ. ಅರ್ಜಿ ಇನ್ನೂ ತುಂಬಾ ಬೀಳಿಲ್ಲ ಅಂತಂದ್ರೆ, CSIT ಸಬ್ಜೆಕ್ಟ್ ಮ್ಯಾಟರ್ ಅಲ್ವಾ, ಅರ್ಜಿ ಇನ್ನೂ ಬೀಳಿಲ್ಲ ಅಂತಂದ್ರೆ ಮತ್ತೆ ಇದನ್ನ ಎಕ್ಸ್ಟೆಂಡ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತ ನನಗೆ ಅನಿಸ್ತಾ ಇದೆ. ಇನ್ ಕೇಸ್ ಮಿಸ್ ಆದ್ರೂ ಕೂಡ ಮತ್ತೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಉಳಿದಿರೋ ಮತ್ತೆ ಕರೀಲೇಬೇಕು, ಯಾಕಂದ್ರೆ ಇವತ್ತೆಲ್ಲ ನಾಳೆ ಡಿಪ್ಲಾಯ್ ಮಾಡಲೇಬೇಕಾಗುತ್ತೆ CSIT ನ KHB ಅವರು ಫಾರ್ ರಿಕ್ವೈರ್ಮೆಂಟ್ಗೆ. ಈವನ್ ಗೌರ್ಮೆಂಟ್ ಆಫೀಸ್ಗಳು ಕೂಡ ಇದನ್ನ ಅಪ್ಲೈ ಮಾಡಬಹುದು. ಅಂದ್ರೆ ಸಂಬಡಿ ಹೂಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅನ್ಕೊಳ್ಳಿ. ಈಗ ನೋಡಿ, ಉತ್ತರ ಕನ್ನಡ ಏನಿದೆ ಇಲ್ಲಿ, ಬೇಡ, ಕಾರವಾರ, KHB ಲೇಔಟ್ ಇದು. ಇಲ್ಲೇನಾದ್ರೂ ಡಿಪಾರ್ಟ್ಮೆಂಟ್ ಅವರು ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕು ಅಂತ ಬಂದಾಗ ದೇ ಕ್ಯಾನ್ ಬೈ ಹಿಯರ್ ಅಂಡ್ ಡೂ ಅ ಪೊಲೀಸ್ ಸ್ಟೇಷನ್. ಈವನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ವಿತ್ ಇನ್ KHB ಕಡೆಯಿಂದ ಇದನ್ನ ಬೈ ಮಾಡಬಹುದು. ಸೊ ಆ ಥರ ಇರುತ್ತೆ. ಈವನ್ ಅವ್ರು ಮಾಡ್ಬೇಕಂದ್ರೂ ಕೂಡ ಅವರು ಕೂಡ ಅರ್ಜಿ ಸಲ್ಲಿಸೆ ಆಸ್ ಪರ್ ದ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಎಕ್ಸ್ಟೆಂಡ್ ಆಗಿದೆ, ಸೊ ನೋಟಿಫಿಕೇಶನ್ ಆಗಿದೆ. ಸೊ ಲೆಟ್ಸ್ ಗೋ ಟು ಸಮ್ ಬೇಸಿಕ್ಸ್ ಆಫ್ CSIT. ನೋಡಿ ಎಲ್ಲೆಲ್ಲಿದೆ ಅಂತೇಳಿ. ಕೋಲಾರ ನೋಡಿ, ಇವೆಲ್ಲ ಪ್ರೈಮ್ ಲೊಕೇಶನ್ ಇರುತ್ತೆ ಗೈಸ್. ನೋಡಿ, ಕೋಲಾರ ಮುಳಬಾಗದಲ್ಲಿ ಇಲ್ಲಿದೆ ಒಂದು, ನೋಡಿದೆ ಹೈವೇಗೆ ಅಟ್ಯಾಚ್ ಆಗಿದೆ. ಓಕೆ, ಸೊ ಹೈದರಾಬಾದ್ ಇರಾನಿ. ಸೊ ಬೆಂಗಳೂರು ಸೂರ್ಯನಗರ್ ತೋರಿಸ್ಬಿಡ್ತೀನಿ, ತುಂಬಾ ಜನ ಎಕ್ಸೈಟ್ ಆಗಿರ್ತೀರಿ ಎಲ್ಲೆಲ್ಲಿದೆ ಅಂತೀನಿ. ಸೊ ಬೆಂಗಳೂರು ಬಂದ್ಬಿಟ್ಟು, ವೈ ದೇ ನಾಟ್ ಆಡೆಡ್ ಬೆಂಗಳೂರು? ಓಕೆ, ಬೆಂಗಳೂರು ಬಂದಿಲ್ಲ. ಸೊ ಮದ್ದೂರದಲ್ಲಿ ಒಂದಿದೆ, ಚಿಕ್ಕಮಂಡ್ಯದಲ್ಲಿ ಕೂಡ ಇದೆ CSITಗಳು. ಓಕೆ, ಸೆಂಟ್ರಲ್ಲೇ ಇದೆ. ನಾನು CSIT ಲಾಸ್ಟ್ ಟೈಮ್ ಹೇಳಿದ್ದೆ, ನಮ್ದು ಇಲ್ಲೊಂದು ಸೈಟ್ ಇತ್ತು ಅಂತ, ಸೇಲ್ ಆಯ್ತು. ಬಟ್ ಬೈ ದ ವೇ ಇಲ್ಲಿ ಹೇಳಿದ್ದೆ ನೋಡಿ, ಇದೊಂದು ಕಾಲೇಜಿಗೆ ಕೊಟ್ಟಿದ್ದಾರೆ. ಇದನ್ನ ಅವ್ರೇನೋ ಮಾರ್ಕ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ನು ಅಥವಾ ಬಸ್ ಸ್ಟ್ಯಾಂಡ್ ಅಂತೇಳಿ. ಅವರೇ ತಗೋಬೇಕಾಗುತ್ತೆ. ಓಕೆ, ಈ ಥರ ಮಾರ್ಕಿಂಗ್ಸ್ ಎಲ್ಲ ಇರುತ್ತೆ. ಆಮೇಲೆ ಕೆಲವೊಂದು CSITಗಳು ಸ್ಕೂಲ್ಗೆ ಅಂತ ಇರುತ್ತೆ, ಸ್ಕೂಲ್ ಅವರು ತಗೋಬೇಕಾಗುತ್ತೆ. ಸೊ ಇದು ಮೈಸೂರದು ಪಿಕ್ಚರು. ಓಕೆ, ಸೊ ನಂಜನಗೂಡಲ್ಲಿ ಕೂಡ, ನಂಜನಗೂಡು ಸಿಟಿ ಒಳಗಡೆನೇ ಇದೆ ಮೇಯ್ನಲ್ಲಿ. ಇದೇನು ನೋಡ್ತಾ ಇದ್ರೆ ಇದೇ CSIT. ನೀಟಾಗಿ ಮಾಡಿದ್ದಾರೆ, ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಲೊಕೇಶನ್ನು ಎಲ್ಲ ಹೋಗಿ ಡಬಲ್ ಚೆಕ್ ಮಾಡಿಬಿಟ್ಟು ಹಾಕಬೇಕಾಗುತ್ತೆ ನೀವು ಚಾಮಲಾಪುರದಲ್ಲಿ. ಸೊ ಅದು ಬಿಟ್ಟರೆ ನಿಮಗೆ ಬೆಸ್ಟ್ CSITಗಳು ಇನ್ ಕೇಸ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಮಾಡ್ತೀನಿ ಅಂದರೆ ಹಾಸನ್ನ ವಿ ಕ್ಯಾನ್ ಥಿಂಕ್ ಆನ್ ಇಟ್. ಯಾಕೆಂದರೆ ಮಾರ್ಕೆಟ್ ಪ್ರೈಸು ಮತ್ತು CA ಪ್ರೈಸ್ ಎಲ್ಲ ಸೇಮ್ ಇದೆ. ಇಲ್ಲಿ ನೋಡಿ, ಇಲ್ಲೇ ಒಂದು ಮೇನ್ ರೋಡ್ಗೆ ಇದೆ ದೊಡ್ಡ CSIT ಇದೆ. ಈ ಟ್ರಯಾಂಗಲ್ ಅಲ್ಲಿ ಸಂಬಡಿ ವಾಂಟ್ ಟು ಬಿಲ್ಡ್, ದೇ ಕ್ಯಾನ್ ಕನ್ಸಿಡರ್ ದಿಸ್ ಆಲ್ಸೋ ಗುಡ್ CSIT. ಓಕೆ, ಇಲ್ಲಂತೂ ನೋಡಿ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ರೋಡ್ ಕಡೆ ಇದೆ, ಕಾರ್ನರ್ 3 ಮೂಲೆ ಥರ. ಇದು ಕೂಡ CSIT ಇದೆ. ಸೊ ಮೈಸೂರು ಹಾಸನ್ ತೆಗೆದ್ರೆ ನನ್ನ ಪ್ರಕಾರ ಟಿಪ್ಟೂರ್ ಮೈಟ್ ಬಿ ಆ್ಯಂಡ್ ಗುಡ್ ಇಶ್ಯೂ. ಟಿಪ್ಟೂರ್ ಹೈವೇಗೆ ಇದೆ. ಓಕೆ, ಇದು ಲೇಔಟ್ ಒಳಗಡೆ ಬರುತ್ತೆ, ಈ ಥರ ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು ನೀವು. ಸೊ ಇದೇ ಥರ ನೀವು ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ದಾವಣಗೆರೆ ಜಾಸ್ತಿ ಇದೆ. ಲೆಟ್ ಮಿ ಸಿ ಹೆಂಗೆ ಬರುತ್ತೆ ನೋಡಿ. ಎಲ್ಲ CSITಗಳು ಈ ಡಬಲ್ ರೋಡ್ ಕುದವಾಡ KHB ಲೇಔಟ್ ಏನಿದೆ ಅಲ್ಲ, ಇಲ್ಲೊಂದು ನೋಡಿ, ಇಲ್ಲೊಂದು ಟ್ರಯಲ್ ಆಗಿದೆ. ಯಾರಾದರೂ ಸ್ಕೂಲು, ಕಾಲೇಜು, ಕಲ್ಯಾಣ ಮಂಟಪ, ಪೋಸ್ಟ್ ಆಫೀಸು, ಸಬ್ ರಿಜಿಸ್ಟ್ರ್ ಆಫೀಸು, ಗೌರ್ಮೆಂಟ್ ಅವರು ಅದು ಇದು ಏನು ಮಾಡಬೇಕಂದ್ರೂ ಇದನ್ನು ಕನ್ಸಿಡರ್ ಮಾಡಬಹುದು. ಓಕೆ, ದಾವಣಗೆರೆ ಆದಮೇಲೆ ಬೆಸ್ಟ್ ನೆಕ್ಸ್ಟ್ ಯಾವ್ದು ಚೆಕ್ ಮಾಡಲಿ? ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಯಾದಗಿರಿ. ಶಿವರಾಪುರದಲ್ಲಿ ನೋಡಿ, ಎಲ್ಲ ಹೈವೇ ಪಕ್ಕದಲ್ಲೇ ಇದೆ. ಯಾರೋ ಹೊಲಕ್ಕೆ ಚೆಕ್ ಇನ್ ಹಾಕಿದ್ದಾನೆ. ಇಸ್ ಇಸ್ ಗೌರ್ಮೆಂಟ್ CSIT? ಐ ಆಮ್ ನಾಟ್ ಶೋರ್, ಬಟ್ ಯಾ, ಯು ಹ್ಯಾವ್ ಟು ಚೆಕ್, ಡಬಲ್ ಚೆಕ್. ಓಕೆ, ಸೊ ಈ ಲೇಔಟ್ ನನಗೆ ಗೊತ್ತಿದೆ, ಈ ಲೇಔಟ್ ಒಳಗಡೆ CSIT ಇದೆ, ದಟ್ ಇಸ್ ಕ್ವೈಟ್ ಓಕೆ. ಸೊ ಈ ಥರ ನೀಟಾಗಿ ಮಾಡಬೇಕು. ಕೆಲವೊಂದು ಚೆಕ್ಇನ್ಸ್ಗಳು ಹಿಂದೆ ಮುಂದೆ ಆಗಿರುತ್ತೆ, ಇದೆ ಅಂತ ಹೇಳಿ ನೀವು ಕನ್ಫ್ಯೂಸ್ ಮಾಡೋಕೆ ಹೋಗಬೇಡಿ. ಲೋಕಲ್ KHB ಆಫೀಸ್ ಎಲ್ಲ ಕಡೆ ಇರುತ್ತೆ. ನೀವು ಧಾರವಾಡ, ಗುಲ್ಬರ್ಗ, ರಾಯಚೂರು, ಮೈಸೂರು, ಮಂಗಳೂರು, ಪ್ರತಿಯೊಂದು ಗೂಗಲಲ್ಲಿ KHB ಆಫೀಸ್ ಚಿತ್ರದುರ್ಗ ಹೊಡೆದ್ರೆ ನಿಮ್ಗೆ ಆಫೀಸ್ ಅಡ್ರೆಸ್ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ಬೋದು. ಪಾಯಿಂಟ್ ನಂಬರ್ 1, ನೀವು ಅಲ್ಲಿವರಾಗಿದ್ದರೆ. ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ ಹೋಗಿ ಕೂಡ ಎನ್ಕ್ವೈರಿ ಮಾಡ್ಬೋದು. ಪಾಯಿಂಟ್ ನಂಬರ್ 2. ಸೊ ಈ ಥರ ಡೀಟೇಲಾಗಿ ಚೆಕ್ ಮಾಡಿಬಿಟ್ಟೆ ನೀವು ಇದನ್ನು ಕಂಟಿನ್ಯೂ ಮಾಡಿ. ಸೊ ಇದರ ಜೊತೆಗೆ ಅರ್ಜಿ ಹಾಕಬೇಕಂದ್ರೂ ಕೂಡ ಇದೇ ಅಪ್ಲಿಕೇಶನಲ್ಲೇ. ಓಕೆ,
ಸೊ ಇದನ್ನ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸರ್ವಿಸ್ ನೋಡಿ, ಕ್ಲಿಕ್ ಹಿಯರ್. ಇಲ್ಲಿ ಒಳಗಡೆ ಹೋದ ತಕ್ಷಣ ಬರುತ್ತೆ ನೋಡಿ. ಸೊ ಈಗ KHB ಪ್ರಾಜೆಕ್ಟ್ ಕಾವೇರಿ ಟೌನ್ಶಿಪ್ ನಾವು ಮೊನ್ನೆ ವಿಡಿಯೋ ಹಾಕಿದ್ವಿ, ಇದನ್ನ ಆಲ್ರೆಡಿ ಮುಗಿದೋಗಿದೆ. ಸೊ ಇಲ್ಲಿ CA ಫಾರ್ ಆನ್ಲೈನ್ ಅಪ್ಲಿಕೇಶನ್, ದೊಡ್ಡ ವಿಲೇಜ್ ಜಕ್ಕೂರ್ ದಾವಣಗೆರೆ. ಈ ದಾವಣಗೆರೆ ವಿಡಿಯೋ ನಾನು ಮಾಡ್ತೀನಿ, ಹೊಸದು ಡಿಮ್ಯಾಂಡ್ ಸರ್ವೆ ಕರೆದಿದ್ದಾರೆ. ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕಲ್ಲಿ ಬರುತ್ತೆ. ಇದು ದೊಣ್ಣೆಹಳ್ಳಿ ಅಂತ ಹೇಳಿ. ಬಟ್ CA ಸೈಟ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಈ ತರ ಬರುತ್ತೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಸಿವಿಕ್ ಕಮ್ಯುನಿಟಿ ಸೈಟ್ ಅಪ್ಲಿಕೇಶನ್. ಗೈಸ್ ವೆರಿ ಸಿಂಪಲ್ ಒಂದು ಆರ್ಡರ್ ತರ ಇರುತ್ತೆ. ಬಟ್ ಇಟ್ ಇಸ್ ಲೈಕ್ ಇಂಡಿವಿಜುವಲ್ ಆದ್ರೆ ಡೇಟಾ ಏನು ಜಾಸ್ತಿ ಇರಲ್ಲ. ಇಲ್ಲಿ ನೋಡಿ, ಅರ್ಜಿ ಬೈ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಈಗ ನೋಡಿ ಯಾವ ಪ್ರಾಜೆಕ್ಟಿಗೆ ಹಾಕ್ತಾ ಇದ್ದೀವಿ. ಓಕೆ, ಇದು ಅಪ್ಲಿಕೇಶನ್ ಬಂದಿದೆ. ಸೊ ಅಪ್ಲಿಕೇಶನ್ ನಂಬರು, ಓಕೆ. ಸೊ ದೆನ್ ಡಿಸ್ಟಿಕ್ಕು ಯಾವ್ಯಾವ್ದು ಬಂದಿದೆ, ಲೆಟ್ಸ್ ಟೇಕ್ ಗದಗ ಅಂತ ತಿಳ್ಕೊಳ್ಳೋಣ. ಸೊ ಯಾವುದು ಗದಗಲ್ಲಿ ಬೆಟಗೇರಿ ಕಳಸಾಪುರ ಫೇಸ್ 1 ಅನ್ಕೊಂತೀನಿ. ಸೆಲೆಕ್ಟ್ CA ನಂಬರ್ ಅದೆಲ್ಲ ಬಂದಿರುತ್ತೆ. ನೀವು ಯಾವುದು ಇದರಲ್ಲಿ ಇರುತ್ತಲ್ಲ ಲೀಸ್ಟಲ್ಲಿ. ಓಕೆ, CA ಸೈಟು ಟೋಟಲ್ ಎಷ್ಟಿದೆ? 2 ಇದೆ. ನಾನು ಏನಾದರೂ 1 ಸೆಲೆಕ್ಟ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಓಕೆ, ಸೊ CA ಸೈಟ್ 1 ಅನ್ಕೊಳ್ಳೋಣ. ಸೊ ಅದೆಲ್ಲ ಬೈ ಡಿಫಾಲ್ಟ್ ಆಗಿ ಬಂದ್ಬಿಡುತ್ತೆ. ಓಕೆ, ಏನಂತ ಬಂತು ನೋಡಿ, ಚದರ ಮೀಟರ್ ಇಷ್ಟಿದೆ. ಟೋಟಲ್ ನಿಮಿಷ ಎಷ್ಟಾಗುತ್ತೆ? 61 ಲಕ್ಷ ಆಗುತ್ತೆ. ನೋಂದಣಿ ಶುಲ್ಕ 5,000 ರೂಪಾಯಿ. ID ಅಮೌಂಟು 50,000 ರೂಪಾಯಿ ಅಂತ. ಟೋಟಲ್ 50,000 ರೂಪಾಯಿ ಫಿಲ್ ಮಾಡಬೇಕು. ಓಕೆ, ಉದ್ದೇಶ ಅಂತ ಬರುತ್ತೆ ನೋಡಿ. ಈಗ ನಾನು ಇದರಲ್ಲಿ ಯಾರು ಅಪ್ಲೈ ಮಾಡ್ಬೋದು? ಇಷ್ಟು ಜನ ಅಪ್ಲೈ ಮಾಡ್ಬೋದು. ಎಂದು ಸ್ಟೇಟ್ ಗೌರ್ಮೆಂಟ್. ನಾನು ಹೇಳಿದೆಲ್ಲ ಸ್ಟೇಟ್ ಗೌರ್ಮೆಂಟ್ ಆದ್ಕೊಳ್ಳಿ, ಏನು ಅವರೇ ಡೈರೆಕ್ಟ್ ಕೊಟ್ಬಿಡಲ್ಲ. ಈ ಗೌರ್ಮೆಂಟ್ ಎನಿ ಡಿಪಾರ್ಟ್ಮೆಂಟ್. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಗೌರ್ಮೆಂಟ್ ಅಲ್ಲಿ ಲಾರ್ಜರ್ಲಿ ಈಗ ಅದು ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಸ್ ಅವ್ರು ಇರ್ತಾರೆ, KEB ಅವ್ರು ಇರ್ತಾರೆ. ಓಕೆ, ಆ ಥರ ಇರ್ತಾರೆ. ಸೊ ಅವರು KEB ಅವ್ರಿಗೆ ಒಂದು KEB ಆಫೀಸ್ ಹೊಸದು ಮಾಡಬೇಕಾಗಿರುತ್ತೆ, ಇಲ್ಲ ಕ್ವಾರ್ಟರ್ಸ್ ಮಾಡಬೇಕಾಗಿರುತ್ತೆ, ಏನೋ ಒಂದು ಸರ್ವಿಸ್ ಸೆಂಟರ್ ಮಾಡಬೇಕಾಗಿರುತ್ತೆ, ಇಲ್ಲ KMF ಅವ್ರಿಗೆ ಒಂದು ಬ್ರಾಂಚ್ ಮಾಡಬೇಕಾಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸಬ್ ರಿಜಿಸ್ಟರ್ ಆಫೀಸ್ ಒಂದು ಸಬ್ ರಿಜಿಸ್ಟರ್ ಆಫೀಸ್ ಹೊಸದಾಗಿ ಮಾಡಬೇಕಾಗಿರುತ್ತೆ, ಹಳೆ ದಿನ ಬಿದ್ದಾಗಿರುತ್ತೆ. ಡಿಫ್ರೆಂಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಅವರು ಕೂಡ ಮಾಡ್ಬೋದು. ಓಕೆ, ಸೆಮಿ ಗೌರ್ಮೆಂಟ್ ಅವರು ಕೂಡ ಮಾಡ್ಬೋದು. ಸ್ಟ್ಯಾಟ್ಯುಟರಿ ನಾನ್ ಸ್ಟ್ಯಾಟ್ಯುಟರಿ ಬಾಡಿ ಎಸ್ಟಾಬ್ಲಿಷ್ಡ್ ಬೈ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್, ಇವರು ಕೂಡ ಮಾಡ್ಬೋದು. ಇದು ಲಾಸ್ಟ್ ಒನ್ ಎಲ್ಲರಿಗೂ ಬರೋದು. ಇದೇನು? ಸೊಸೈಟಿ ಅಸೋಸಿಯೇಷನ್ ರಿಜಿಸ್ಟರ್ ಅಂಡರ್ ಕರ್ನಾಟಕ ಕೋಆಪರೇಟಿವ್ ಆಕ್ಟ್. ಈಗ ನಾವು ಏನ್ ಮಾಡ್ತೀವಿ, ಬೈಲಾಳು ಯಾವುದೋ ಒಂದು ಲೇಔಟ್ ಅಲ್ಲಿ ಅಸೋಸಿಯೇಷನ್ ಇರುತ್ತೆ, ಯಾವುದೋ ಒಂದು ಊರಲ್ಲಿ ಒಂದು ಸಂಘಗಳು ಇರುತ್ತೆ, ಸೊಸೈಟಿಗಳು ಇರುತ್ತೆ, ಅಸೋಸಿಯೇಷನ್ ಇರುತ್ತೆ. 100 ಜನ 200 ಜನ ಇರ್ತಾರೆ. ಅದ್ರದ್ದೊಂದು ರೀಸನ್ ಇರುತ್ತೆ, ಅವ್ರಿಗೊಂದು ಆಫೀಸ್ ಬೇಕಾಗಿರುತ್ತೆ, ಇಲ್ಲ ಅವರೇ ಎಲ್ಲ ಸೇರ್ಬಿಟ್ಟು ಏನೋ ಒಂದು ಕಲ್ಯಾಣ ಮಂಟಪ ಮಾಡಬೇಕಾಗಿರುತ್ತೆ, ಇಲ್ಲ ಕ್ಲಬ್ ಹೌಸ್ ಮಾಡಬೇಕಾಗಿರುತ್ತೆ, ಇಲ್ಲ ಜಿಮ್ ಮಾಡಬೇಕಾಗಿರುತ್ತೆ, ಇಲ್ಲ ಸ್ಕೂಲ್ ಮಾಡಬೇಕಾಗಿರುತ್ತೆ. ಈ ರೀತಿ ಇರೋರು ಮಾಡ್ತಾರೆ. ಇಂಡಿವಿಜುವಲ್ಗೆ ಇಲ್ಲೆಲ್ಲ ಬರಲ್ಲ. ಲಾರ್ಜರ್ಲಿ ಇಂಡಿವಿಜುವಲ್ ಇದ್ರೆ ನಿಮ್ದೇನೋ ಅಸೋಸಿಯೇಷನ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಇದು ಅವ್ರಿಗೆ ಬರುತ್ತೆ. ಉದ್ದೇಶ, ಓಕೆ, ಟೆಂಪಲ್ ಅನ್ಕೊಳ್ಳೋಣ. ಟೆಂಪಲ್ ಕಟ್ಟಬೇಕು ಅನ್ಕೊಂತೀವಿ ನಾವು, ಅಲ್ಲಿ ಲೋಕಲ್ ಏರಿಯಾದಲ್ಲಿ ಇರ್ತೀವಿ. ಸೊ ನಿಮ್ಮ ಸ್ಥಳೀಯ ಹೆಸರು, ನೀವು ಯಾವ ಕಾಯ್ದೆ ನೋಂದಾಯಿಸಿ ಅದರ ಡೀಟೇಲ್ಸು, ನಿಮ್ಮ ನೋಂದಣಿ ಸಂಖ್ಯೆ, ನೋಂದಣಿ ಡೇಟು ಎಲ್ಲ ಕ್ಲಿಯರ್ ಆಗಿರುತ್ತೆ. ಆದ್ರದ್ದು ಪ್ಯಾನು, ಇನ್ ಕೇಸ್ GST ನಂಬರು, ಪದಾತಿಗಳ ಅಧ್ಯಕ್ಷರು ಅದೇನಿದೆ, ಅದಕ್ಕೆ ಅಥರೈಸ್ಡ್ ಪರ್ಸನ್ ಯಾರು ಇರ್ತಾರೆ, ರೆಸಲ್ಯೂಷನ್ ಡೇಟು, ಇವೆಲ್ಲ ಡಿಸ್ಟಿಕ್ಕು ಇದನ್ನೆಲ್ಲ ಹಾಕಿ, ಬ್ಯಾಂಕ್ ವಿವರಗಳನ್ನ ಹಾಕಿ, ಫಿನಾನ್ಷಿಯಲ್ ನೀವೇನಾದ್ರು ಕ್ಲೇಮ್ ಮಾಡಿದರೆ ಅದ್ರದ್ದು ಏನಾದರೂ ಫಿನಾನ್ಷಿಯಲ್ ಡೀಟೇಲ್ಸ್ ಇದೆ ಅದನ್ನು ಕೂಡ ಹಾಕಿ, ಈ ಎಲ್ಲ ಡಾಕ್ಯುಮೆಂಟನ್ನು ಹಾಕಿ ನೀವು ರಿಜಿಸ್ಟರ್ ಮಾಡಿ ಪೇ ಮಾಡಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ದು ಅರ್ಜಿ ಸಕ್ಸಸ್ ಆಗುತ್ತೆ. ನಾಳೆ ನಿಮಗೆ ಅದನ್ನು ಅಲಾಟ್ಮೆಂಟಲ್ಲಿ ಕೊಡ್ತಾರೋ ಅಥವಾ ಇದರಲ್ಲಿ ಕೊಡ್ತಾರೋ ಅದು ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಈ ರೀತಿ ನೀವು ಸೆಲೆಕ್ಟ್ ಮಾಡಿ ಇದನ್ನು ಪೂರ್ತಿಯಾಗಿ ಅರ್ಜಿ ಹಾಕಬೇಕು. ಸೊ ದಿಸ್ ಇಸ್ ಆಲ್ ಸಿವಿಕ್ ಅಮ್ಯುನಿಟೀಸ್ ರೈಟ್ ನೌ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಾವು ಐ ವಿಲ್ ಗೋ, ದೆರ್ ಆರ್ ಫ್ಯೂ ಸೈಟ್ಸ್ ಆರ್ ಸೇಲ್ ವಿತ್ ಮೀ ಅಕ್ರಾಸ್ ಕರ್ನಾಟಕ. ಓಕೆ, ಸೊ ಈ ಎಲ್ಲ ಲಿಂಕನ್ನು, ಜಿಯೋ ಟ್ಯಾಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಧಾರವಾಡದಲ್ಲಿದೆ. ಗೈಸ್ ಇಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನಮ್ಮ ಚಾನಲ್ ನೋಡಿದ್ದಕ್ಕೆ. ಇಟ್ ಈಸ್ ಆಲ್ ಸಿವಿಕ್ ಕಮ್ಯುನಿಟಿ. ಸೊ ನಾವು ಸಂಬಡಿ ವಾಂಟ್ ಟು ಬೈ ಸಮ್ ಸೈಟ್ಸ್ ಇನ್ ಹಿರೇಮಲ್ಲಿಗವಾಡ KHB ಲೇಔಟ್, ಹುಬ್ಬಳ್ಳಿ ಧಾರವಾಡದಲ್ಲಿ. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಈ ಥರ ಝೂಮ್ ಮಾಡಬೇಕು. ಇಲ್ಲಿದೆ ನೋಡಿ, ಸೈಟ್ ನಂಬರ್ 14 and 15 ಎರಡೂ ಕೂಡ ಒಂದೇ ಟ್ಯಾಗ್ ಮಾಡಿದ್ದೀನಿ. 1,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಇಟ್ಸ್ ನಾನ್ ನೆಗೋಷಿಯಬಲ್ ಪ್ರೈಸ್. ಸೊ ಇದನ್ನು ಓದ್ಕೊಳ್ಳಿ, ಈ ಲಿಂಕ್ನ ತಗೊಳ್ಳಿ, ಡೈರೆಕ್ಟಾಗಿ ಸೈಟ್ ನೋಡಿ. ಸೈಟ್ ನೋಡಿಬಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಕಾಲ್ ಮಾಡಿ. ಡು ನಾಟ್ ಚೆಕ್, ಕಾಲ್ ಮಾಡೋಕೆ ಹೋಗ್ಬಿಡಿ ಅದಿದೆಯಾ ಅಂತೇಳಿ. ಇಲ್ಲಿ ನೋಡಿ, ಸೈಟ್ ನಂಬರ್ 64 4060 ಕೆರೆ ಎದುರುಗಡೆ ಡಬಲ್ ರೋಡ್ 60 ಫೀಟ್ ರೋಡ್ ಇದೆ. ಸೌತ್ ಫೇಸಿಂಗು 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೋಗಿ ಚೆಕ್ ಮಾಡಿ.
ಸೊ ನಿಮ್ಗೆ ಇನ್ನೂ ಒಂದು ಸೌತ್ ಫೇಸಿಂಗ್ ಸೈಟ್ ಓಕೆ ಅಂತಂದರೆ ಸೈಟ್ ನಂಬರ್ 122. ಓಕೆ, 1700 ಫೈನಲ್. ಓಕೆ, ಸೊ ಇನ್ ಕೇಸ್ ಇಂಟ್ರೆಸ್ಟ್ ಇದ್ರೆ ಇದನ್ನು ಕಾಲ್ ಮಾಡಿ. ಸೊ ಈ ಮನೆಗಳ ಹತ್ರ ಒಂದು ಸೈಟ್ ನಂಬರ್ 319 ಅಂತ ಇದೆ. ಲೆಟ್ ಮೀ ಟೇಕ್ ಎಕ್ಸಾಂಪಲ್ ಆಫ್ ಈ 4 ಮನೆ ಲೈನ್ ಈ ಮಧ್ಯದ ಮನೇಲಿ ಎದುರುಗಡೆ ಇದೆ, ಸೌತ್ ಫೇಸಿಂಗು 3040. ಓಕೆ, ಇಫ್ ಯೂರ್ ಇಂಟ್ರೆಸ್ಟೆಡ್ ಕಾಲ್ ಮಿ, 2000 rupees. ಆ ಡೇಟಾ ಇಲ್ಲಿಲ್ಲ. ಸೈಟ್ ನಂಬರ್ 319 ಹೋಗ್ಬಿಟ್ಟು ನೀವು ನೋಡ್ಕೋಬೋದು. ಸೊ ಅದಾದಮೇಲೆ ನನ್ನ ಹತ್ರ ಸೈಟ್ ನಂಬರ್ ನಾರ್ತ್ ಫೇಸಿಂಗ್ ಒಂದು 3040 ಇದೆ, 1800 ರೂಪಾಯಿ, 23782. ಇದನ್ನು ಕ್ಲಿಕ್ ಮಾಡಿ 2435 ಈಸ್ಟ್ ಫೇಸಿಂಗ್ ಇದೆ, 2000. ಇದು ಲೊಕೇಶನ್ ತೊಗೊಂಡು ನೋಡ್ಕೊಂಡು ಬಂದುಬಿಡಿ. ಸೊ ಇದು ಬಂದುಬಿಟ್ಟು 2475 ಅಗೇನ್ 1800 ವೆಸ್ಟ್ ಫೇಸಿಂಗು. IIT ರೋಡಿಗೆ ತುಂಬ ಹತ್ತಿರ ಇದೆ. ಇದನ್ನು ಕೂಡ ಕನ್ಸಿಡರ್. ಇನ್ನೂ ಕಮ್ಮಿಗೆ ಬೇಕು ಅಂತಂದರೆ ಈ ಕಡೆ ಒಂಚೂರು ದೂರದಲ್ಲಿ ಬಂದರೆ 3040 2574 ಇದೆ, ಈಸ್ಟ್ ಫೇಸಿಂಗು, 1600 ರೂಪಾಯಿ ಕೂಡ ನಾವು ರೆಡಿ ಇದೆ. ಸೊ ಇದು ಬಂದ್ಬಿಟ್ಟು ಹಿರೇಮಲ್ಲಿಪಾಡು. ಸಮ್ ಪೀಪಲ್ ವಾಂಟ್ KHB ಫೇಸ್ 2 ಸಪ್ತೂರ್ 888 ಎದುರುಗಡೆ. ಅದು ನಾನು ಇಷ್ಟವರೆಗೂ ಮಾತಾಡಿದ್ದು IIT 888. ಇಲ್ಲಿ ನೋಡಿ, ಸೈಟ್ ನಂಬರ್ 785 ವೆಸ್ಟ್ ಫೇಸಿಂಗು, 27 ಲಕ್ಷ ಸ್ಟ್ರೈಟ್ ಫಾರ್ವರ್ಡ್ ಇದು. ಸೊ ಇನ್ನು ನಿಮಗೆ 3050 ವೆಸ್ಟ್ ಬೇಕಂದರೆ 2200, 3050 ಸೌತ್ ಬೇಕಂದರೆ 2400 ಎಲ್ಲ ಹಾಕಿದ್ದೀನಿ. ಇನ್ನೂ ಕಮ್ಮಿಗೆ ಬೇಕು ಅಂತಂದರೆ ಪ್ರೈವೇಟಲ್ಲಿ ಒಂದು 4 ಸೈಟ್ ಇದೆ. ಇಲ್ಲಿಂದ ಒಂಚೂರು KHBನ ಒಂಚೂರು ಮುಂದೆ ಹೋದರೆ ಇಲ್ಲಿ ಯೂತ್ ಬರುತ್ತೆ, ಕಾನ್ಕೋಡ್ ಅವ್ರದ್ದು. ಇಲ್ಲೊಂದು 4 ಸೈಟ್ ಇದೆ ನೋಡಿ, ಸೈಟ್ ನಂಬರ್ 65, 66, 71, 71. 2 ಈಸ್ಟ್ ಫೇಸಿಂಗು, 2 ವೆಸ್ಟ್ ಫೇಸಿಂಗು. ಈಸ್ಟ್ ಬಂದ್ಬಿಟ್ಟು 1800, ವೆಸ್ಟ್ ಬಂದ್ಬಿಟ್ಟು 1700. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ಸೈಟ್ ಮೇಲೂ ಕೂಡ ನೋಡಿಬಿಟ್ಟು ಕಾಲ್ ಮಾಡಿ. ಎಲ್ಲಿ ಏನು ಡೀಟೇಲ್ಸು, ಡಾಕ್ಯುಮೆಂಟ್ಸು, PTCTಗೆಲ್ಲ ಕಾಲ್ ಮಾಡಬೇಡಿ. ಇಂಟ್ರೆಸ್ಟ್ ಇದ್ರೆ ಮಾತ್ರ. ಯಾರಾದರೂ ಒಂದು ಅಂಗಡಿ ಮಾಡ್ತಾ ಇದ್ದೀವಿ, ನಮಗೆ ಒಳ್ಳೆ ಕಾರ್ನರ್ ಸೈಟ್ ಬೇಕು, ಸುತ್ತಮುತ್ತ ಸಿಕ್ಕಾಪಟ್ಟೆ ಮನೆ ಇರಬೇಕು ಅಂತಂದರೆ ಈ ಸೈಟ್ ಹುಬ್ಳಿ ಧಾರವಾಡದಲ್ಲಿ ಕಮರ್ಷಿಯಲ್ ಮ್ಯಾಚ್ ಆಗಿದೆ. ಇದು ನೋಡಿ, ಕ್ಯಾನ್ ಯು ಸಿ ದಿಸ್ ಇಸ್ ಫಾರ್ ಸೇಲ್. ಇದು 2 ಕಾರ್ನರ್ ಸೈಟ್. ಇದು 18/30, 18/30, ರಫ್ಲಿ ಅರೌಂಡ್ 1200 ಬರುತ್ತೆ. ಓಕೆ, ಸೊ 55 lakhs. ಓಕೆ, ಇಟ್ಸ್ ನಾನ್ ನೆಗೋಷಿಯಬಲ್ 55 lakhs. ಇಲ್ಲಿ ನೋಡಿ, ಅಲ್ಲಿ ಆಲ್ರೆಡಿ ಒಂದು 100, 200, 300 ಮನೆ ಇದೆ. ಇನ್ನೂ ಖಾಲಿ ಜಾಗಗಳಿದೆ. ಅಂದರೆ ಒಂದು 700-800 ಮನೆ ಇರುವಂಥ ಒಂದು ಊರೇ. ನೀವೇನಾದರೂ ಕಮರ್ಷಿಯಲ್ ಪಾರ್ಕ್ ಎದುರುಗಡೆ. ಓಕೆ, ಸೊ ನಾರ್ತ್ ಫೇಸಿಂಗು ಬಾಡಿಗೆ ಮನೆ ಕಟ್ತೀನಿ, 1 BHK, ಕೆಳಗಡೆ ಒಂದು 4-5 ಅಂಗಡಿ ಮಾಡ್ತೀನಿ ಅಂತಂದರೆ ಇದನ್ನು ರೆಫರ್ ಮಾಡ್ಬೋದು ನೀವು. ಓಕೆ, ಸೊ ಅದಾದಮೇಲೆ ನಿಮಗೆ ಡೆಂಟಲ್ ಕ್ರಾಸ್, SDM ಡೆಂಟಲ್ ಕ್ರಾಸಿಗೆ ಸ್ವಲ್ಪ ಹತ್ತಿರದಲ್ಲಿ ಒಳಗಡೆ ಬಂದ ತಕ್ಷಣ ಇಲ್ಲೊಂದು ಪ್ರೈವೇಟ್ ಲ್ಯಾಂಡ್ ಇದೆ. ಇದು ನೋಡಿ, ಸೊ ಇಲ್ಲೆಲ್ಲ ಒಂದು 50/50 ಇದೆ, 4000 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಸ್ಲೈಟ್ಲಿ ನೆಗೋಷಿಯಬಲ್. ಇಟ್ಸ್ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ, ಒಳ್ಳೆ ಜಾಗ ಇದು. ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಸೊ ಅದಾದಮೇಲೆ ನಮ್ಮ ಹತ್ರ ಮೈಸೂರಲ್ಲಿ ಗೈಸ್, ಮೈಸೂರಲ್ಲಿ ಮಂಡ್ಯದ ಹೇಳಿದೆ ನೋಡಿ, ಮಂಡ್ಯದಲ್ಲಿದೆ ನೋಡಿ, ಈ ಲಿಂಕ್ ಮಂಡ್ಯದ್ದು. ಸೈಟ್ ನಂಬರ್ ಬಂದುಬಿಟ್ಟು ನಿಮಗೆ 1215 LIG ಕಾರ್ನರ್. ಇದು ಟೋಟಲ್ 1500 ಅಡಿ ಬರುತ್ತೆ, 3500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ನೋಡಿ, ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲೇ ಇದೆ. ಏನಿಲ್ಲ, ಈ ಎಕ್ಸ್ಪ್ರೆಸ್ ಹೈವೇ ಮಂಡ್ಯದ ಸರ್ವಿಸ್ ರೋಡಲ್ಲಿ ಬಂದು ಇಲ್ಲಿ ಒಳಗಡೆ ಬಂದು ಇಲ್ಲೊಂದು ನೀರಿಂದ ಇದಿದೆ, ಗದ್ದೆಗೆ ಹೋಗೋ ನೀರು, ಇದು ನೀರಾವರಿದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸೀದಾ ಒಳಗಡೆ ಬಂದರೆ ಈ 3 ಮನೆಗಳೇ ಅಪೋಸಿಟ್ ಡೈಗ್ನೇ ಇರುತ್ತೆ ಈ ಸೈಟು. ಓಕೆ, ಇಲ್ಲಿ ನೋಡಿ JSS ಸ್ಕೂಲ್ ಇದೆ, JSS ಪ್ರೈಮರಿ ಸ್ಕೂಲ್ ಇದೆ. ಮಂಡ್ಯ ಸಿಟಿಗೆ ತುಂಬ ಹತ್ತಿರ. ಯಾರಾದರೂ ಬೇಕಾದರೆ ನೋಡಿಬಿಟ್ಟು ನಂಗೆ ಕಾಲ್ ಮಾಡಿ. ಈ ಸೈಟ್ ಇನ್ನೂ ಓಪನ್ ಇರುತ್ತೆ. ಓಕೆ, ಸೊ ಹಳೆ ಕೇಸರಿಯಲ್ಲಿ ನನ್ನ ಹತ್ರ ಮಲ್ಟಿಪಲ್ ಸೈಟ್ ಇದೆ. ಇದು ಸೌತ್ ಫೇಸಿಂಗು. ಓಕೆ, ಸೈಟ್ ನಂಬರ್ 138 ಸೇಲ್ಗಿದೆ. ಇದೇ ಲೇಔಟಲ್ಲಿ ಒಂದು ನಾರ್ತ್ ಈಸ್ಟ್ ಇದೆ. ನಾರ್ತ್ ಈಸ್ಟ್ ಎಲ್ಲಿ ಬರುತ್ತೆ ಅಂತಂದರೆ ಈ ಮನೆ ಇದೆಯಲ್ಲ, ಈ ರೋಡ್ ಮುಂದೆ ಹೋಗಿ ಲೆಫ್ಟ್ ರೈಟ್ ತೊಗೊಂಡ್ರೆ ಈ ಮರ ಇದೆಯಲ್ಲ, ಕರ್ಸರ್ ಅಬ್ಸರ್ವ್ ಮಾಡಿ, ಈ ನಾರ್ತ್ ಈಸ್ಟ್. ಇದು ಸೈಟ್ ನಂಬರ್ ಏನೋ ಇದೆ, ಮರ್ತಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ನೀವು ಹೋದ್ರೆ ನಂಗೆ ಫೋನ್ ಮಾಡಿ. ಓಕೆ, ಸೊ ಇದಿದೆ. ಅದಾದಮೇಲೆ ನಿಮಗೆ ಇಳುವಾಲ KHP ಲೇಔಟಲ್ಲಿ ಬೇಕಂದರೆ ಗೈಸ್ 1700 ರೂಪಾಯಿ, 1650 ರೂಪಾಯಿ ಕೊಡಿಸ್ತೀನಿ. 30/80 KHP ಸೈಟು. ಓಕೆ, ಸೊ ರಫ್ಲಿ ಅರೌಂಡ್ 40 ಲಕ್ಷ ಪ್ರಾಪರ್ಟಿ ಏನಾದರೂ ನೋಡ್ತಾ ಇದ್ರೆ 30/80, ಒಂದಿಬ್ರು 3 ಜನ. ಸರ್ ಇಲ್ಲಿ ಮಾರ್ಕೆಟ್ 2-2.5 ಸಾವಿರ ಇದೆ. ಬಿಕಾಸ್ ಇಲ್ಲಿ ನೋಡಿ, ಎಕ್ಸ್ಪ್ರೆಸ್ ಹೈವೇ ರೆಡಿ ಆಗ್ತಾ ಇದೆ. ದಿಸ್ ಇಸ್ ಎಕ್ಸ್ಪ್ರೆಸ್ ಹೈವೇ ಮೈಸೂರು ಟು ಕುಶಾಲನಗರ. ಇಲ್ಲಿ ನೋಡಿ, ಆಲ್ರೆಡಿ ರೆಡಿ ಆಗಿದೆ. ಇನ್ನೊಂದು 2 ವರ್ಷ ಬಿಟ್ಟರೆ ಇಲ್ಲಿ ಪ್ರೈಸ್ 2 to 3, ಈಗಲೇ 2-2.5 ಸಾವಿರ ಇದೆ. ಬಟ್ ವಿ ಆರ್ ಗಿವಿಂಗ್ 1700 ರೂಪೀಸ್, ಸ್ಲೈಟ್ಲಿ ನೆಗೋಷಿಯಬಲ್. ಈ ಸೈಟ್ ಮಾತ್ರ. ಸೈಟ್ ನಂಬರ್ ಬಂದುಬಿಟ್ಟು 1995. 1 or 2 people can combinationally buy this. So this is all about Mysore. Next ಬಂದ್ಬಿಟ್ಟು ದಾವಣಗೆರೆ. ಇದೇ ತುಂಗಭದ್ರಾ ಎಕ್ಸ್ಟೆನ್ಷನ್ ಅಲ್ಲಿ ನಂತರ 2 ಸೈಟ್ ಇದೆ. 2164 ಈಸ್ಟ್ ಫೇಸಿಂಗ್ 3050 ಇದೆ, 3500 ರೂಪೀಸ್. ಇಲ್ಲೊಂದು ಡಬಲ್ ರೋಡ್ ಇಂದ ಚೂರ್ ಕಾರ್ನರ್ ಎಕ್ಸ್ಟ್ರೀಮ್ ಎಂಡ್ ಅಲ್ಲಿ ಸೈಟ್ ನಂಬರ್ 172, 4000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದು. ಓಕೆ, ಇದನ್ನು ಬೇಕಾದ್ರೆ ನೋಡ್ಬಿಟ್ಟು ನನಗೆ ಫೋನ್ ಮಾಡಿ. ಒಂದು 10-12 ಲಕ್ಷದಲ್ಲಿ ಏನಾದರೂ ಬೇಕು ದಾವಣಗೆರೆ ಸುತ್ತಮುತ್ತ ಅಂದರೆ ಹರಿಹರದಲ್ಲಿ ಇಲ್ಲೊಂದು ಸೈಟ್ ಇದೆ ನೋಡಿ,
ಸೈಟ್ ನಂಬರ್ 587 ಅಂತ ಹೇಳಿ. ಇಟ್ಸ್ ಅ 16/30, 12 ಲಕ್ಷ. ಮೊನ್ನೆ ಇದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ, ಯು ಕ್ಯಾನ್ ಕನ್ಸಿಡರ್. ಈ ಎಲ್ಲ ಲಿಂಕ್ಗಳು ಅಲ್ಲಿರುತ್ತೆ. ಇದೇ ತರ ನೀವು ಬೆಂಗಳೂರಲ್ಲಿ ನೋಡ್ತಾ ಇದ್ರು, ಬೆಂಗಳೂರಲ್ಲೂ ಬನಶಂಕರಿలో ತುಂಬಾ ಸೈಟ್ಗಳಿದೆ. ಓಕೆ, ಐ ವಿಲ್ ಪುಟ್ ದಿಸ್ ವಿಡಿಯೋ ಆಲ್ಸೋ, ಅದನ್ನು ಕೂಡ. ಸೊ ಸಿಂಗ್ ದರ್ ಆರ್ ಸೈಟ್ಸ್, ಇದನ್ನು ಕೂಡ ನ್ಯಾವಿಗೇಟ್ ಮಾಡಿ. ಸೊ ನೋಡ್ಬಿಟ್ಟು ಇದರಲ್ಲಿ ಇದ್ರೆ ಮಾತ್ರ ಕಾಲ್ ಮಾಡಿ. ನಿಮ್ಮ ರಿಕ್ವೈರ್ಮೆಂಟ್ ನನ್ನ ಹತ್ರ ಇರ್ಲಿಕ್ಕಿಲ್ಲ. ನಿಮ್ಮ ರಿಕ್ವೈರ್ಮೆಂಟ್ ನನ್ನ ಹತ್ರ ಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಕೊಳ್ಳಿ, ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಫೀಡ್ಬ್ಯಾಕು ಕಾಲ್ ಮಾಡಿ. ಥ್ಯಾಂಕ್ ಯು, ಬಾಯ್.